ಬಿಜೆಪಿ ಅವ್ರು ಸುಮ್ಮನೆ ಕೂರ್ತಾರಾ? ಡೆಫಿನೆಟ್ಲಿ ಇವ್ರು 7 ಗಂಟೆಗೆ ಮೀಟಿಂಗ್ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಬಿಜೆಪಿ ಅವ್ರು ಆಲ್ರೆಡಿ ಮೀಟಿಂಗ್ ಅನ್ನ ಶುರು ಮಾಡ್ಕೊಂಡ್ಬಿಟ್ಟವ್ರೆ. ಮೀಟಿಂಗ್ ನಡೀತಾ ಇದೆ. ಇಲ್ಲೂ ಕೂಡ ರಣತಂತ್ರಗಳನ್ನ ಹೆಣೆಯಲಾಗ್ತಾ ಇದೆ. ಒಂದ್ ರೀತಿಲಿ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ಅಂತ ಹೇಳ್ತೀವಲ್ಲ ಹಾಗೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಒಂದು ರೀತಿಯಲ್ಲಿ ಬಿಜೆಪಿ ನಾಯಕರಲ್ಲಿ ಟೆನ್ಷನ್ ಅನ್ನ ತಂದಿಟ್ಟಿದೆ. ನೋ ಡೌಟ್ ಜನಾರ್ದನ್ ರೆಡ್ಡಿಯನ್ನ ಟ್ರಾಪ್ ಮಾಡಿಬಿಟ್ರ DCM ಡಿ ಕೆ ಶಿವಕುಮಾರ್ ಅವರು ನೋಡಿ. ಯಾಕೆ ಅಂತಂದ್ರೆ ಜನಾರ್ದನ್ ರೆಡ್ಡಿ ಅವರ ವಿಚಾರದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಡಿ ಕೆ ಶಿವಕುಮಾರ್ ಹೇಳಿಕೆ ನಿಜವಾದ್ರೆ ಮೈತ್ರಿ ಪಡೆಯಲ್ಲಿ ಒಂದು ರೀತಿಯಲ್ಲಿ ಅವಮಾನನೆ. ಇದು ಸೋಲು. ಮೊದಲನೇ ಅಭ್ಯರ್ಥಿನ ಗೆಲ್ಸ್ಕೋಬೋದಾದ್ರೆ ಎರಡನೇ ಅಭ್ಯರ್ಥಿನ ಗೆಲ್ಸ್ಕೊಳ್ತಿದೆ ನೋಡಿ. ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಈವರೆಗೂ 6 ಮತಗಳ ಕೊರತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎರಡು ಭಾರಿ ಸೂಕ್ಷ್ಮವಾದ ವಿಚಾರ ಇದೆ ಇದರಲ್ಲಿ. ಬಿಜೆಪಿ ಪಾಳ್ಯಕ್ಕೆ ಬಂದರೆ ಒಂದೇನು ಅಂತಂದರೆ, ಬಿಜೆಪಿ ಪಾಳ್ಯ ಈ ಸಾರಿ ಅವರು ಒಂದೋ ಕ್ಯಾಂಡಿಡೇಚರ್ನ ಫೈಲ್ ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ ಅಂತ ಅಂದಮೇಲೆ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಯಾಕಂತಂದ್ರೆ ಪ್ರತಿಷ್ಠೆ ಪ್ರಶ್ನೆ. ಎರಡನೇದು, ಕುಮಾರಸ್ವಾಮಿ ಅವರಿಗೆ ಕುಪೇಂದ್ರ ರೆಡ್ಡಿ ಅವ್ರನ್ನ ಲಾಸ್ಟ್ ಟೈಮು ಕಣಕ್ಕಿಳಿಸಿದ್ರು, ಅದರ ಹಿಂದಿನ ಸಂದರ್ಭದಲ್ಲೂ ಕೂಡ ಕಣಕ್ಕಿಳಿಸಿದ್ರು. ಏನಾಯ್ತು ಅಂದ್ರೆ ಈಗಾಗಲೇ ಜಮೀರ್ ಹೇಳ್ದಂಗೆ ಇವ್ರು ಸುಮ್ಮನೆ ಕುಪೇಂದ್ರ ರೆಡ್ಡಿ ಅವ್ರನ್ನ ಕಣಕ್ಕಿಳಿಸಿ ಪಾಪ ಅವ್ರಿಗೆ ದುಡ್ಡಿದೆ ಅಂತ ಅವ್ರ ಹತ್ರ ಕಣಕ್ಕಿಳಿಸೋದು, ಅವ್ರನ್ನ ಸೋಲ್ಸೋದು ಮಾಡ್ತಾರೆ ಇವರು ಅಂತ ಹೇಳ್ದಂಗೆ ಆ ಒಂದು ಆರೋಪ ಬರೋ ಚಾನ್ಸಸ್ ಇದೆ. ಹಾಗಾಗಿ ಬರದೇ ಇರೋ ಹಾಗೆ ಕುಪೇಂದ್ರ ರೆಡ್ಡಿ ಅವ್ರನ್ನ ಗೆಲ್ಲಿಸಲೇಬೇಕಾದಂತ ಅನಿವಾರ್ಯತೆ HD ಕುಮಾರಸ್ವಾಮಿ ಅವ್ರಿಗೂ ಇದೆ. HD ಕುಮಾರಸ್ವಾಮಿ ಅವ್ರನ್ನ ಸೋಲೋದಕ್ಕೆ ಬಿಡೋದಿಲ್ಲ, ನಾವು ಮೋಸ ಮಾಡೋದಿಲ್ಲ, ನಾವ್ ಇದೀವಿ ಅಂತ ಹೇಳಿ ಅವ್ರನ್ನ ಬಂಧವನ್ನ ಗಟ್ಟಿಗೊಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಬಿಜೆಪಿ ಕೂಡ ಇದೆ. ಶ್ರೀಲಕ್ಷ್ಮಿ ನೋಡಿ, ಈಗ ಬಿಜೆಪಿ ಅವರ ಸ್ಟ್ರಾಟಜಿ ಏನಾಗಿತ್ತು ಅನ್ನೋದು ಗೊತ್ತಿಲ್ಲ. ಆದ್ರೆ ನಮ್ಮ ಹತ್ರ 66 ಇದ್ದಾರೆ, 46 ಹಾಕ್ಬಿಡ್ತಾರೆ, ಉಳಿದಿದ್ದನ್ನ ಯಾಕೆ ವೇಸ್ಟ್ ಮಾಡಬೇಕು? 19 JDS ಹತ್ರ ಇದೆ. ತಕ್ಷಣ ಏನಾಗುತ್ತೆ, ಹಾಗೆ ಬಿಟ್ಟ ತಕ್ಷಣ ಏನಾಗುತ್ತೆ, ಅದು ಕಾಂಗ್ರೆಸ್ಗೆ ಅಡ್ಡ ಮತದಾನ ಆಗುವಂಥದ್ದು, ಅವ್ರನ್ನ ಎಲ್ಲರನ್ನೂ ಹೋಲ್ಡ್ ಮಾಡಿ ಇಟ್ಕೊಳ್ಳೋ ಅದನ್ನ ಯಾಕೆ ಬಿಡಬೇಕು? ನಾವು ಎಲ್ಲಿ ಬಿಟ್ರೆ ಎಲ್ಲಿ ನಮಗೆ ಲೂಸ್ ಆಗ್ಬಿಡುತ್ತೋ ಅನ್ನೋ ಕಾರಣಕ್ಕೋಸ್ಕರ ಒಂದ್ ರೀತಿಲಿ ಬಿಗಿ ಕಳ್ಕೊಳ್ಳೋದು. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಿಂದ ಇವತ್ತು ಬಿಜೆಪಿ ಪಾಳದಲ್ಲಿ ಎಷ್ಟು ಟೆನ್ಷನ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಕುಪೇಂದ್ರ ರೆಡ್ಡಿ ಅವರ ನೋಡಿ, ಅವತ್ತು ರಾತ್ರಿ 10 ಗಂಟೆ 22 ನಿಮಿಷಕ್ಕೆ ನಾನೇ ಇದ್ದೆ ಆ ಬುಲೆಟಿನಲ್ಲಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ಅವರು ಫಾಸ್ಟ್ ಬ್ರೇಕ್ ಮಾಡ್ತಾರೆ. ಕುಪೇಂದ್ರ ರೆಡ್ಡಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಅಂತೇಳಿ. ಆ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಆ ಸುದ್ದಿ ಬ್ರೇಕ್ ಆಯ್ತಲ್ಲ, ಆ ಬ್ರೇಕ್ ಆದ್ಮೇಲೆ ಕಾಂಗ್ರೆಸ್ ಪಾಳದಲ್ಲಿ ಟೆನ್ಷನ್ ಶುರುವಾಗಿದ್ದು. ಈಗಲೂ ಕೂಡ ಟೆನ್ಷನ್ ಈಗಲೂ ಇದೆ, ಆದ್ರೆ ತೋರಿಸ್ಕೊಳ್ತಾ ಇಲ್ಲ. ಇವತ್ತು ನಾವು ಹೇಳ್ಬೋದು ಜನಾರ್ದನ್ ರೆಡ್ಡಿ ಅವರು ಸಂಪರ್ಕದಲ್ಲಿದ್ದಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮೈತ್ರಿ ಪಾಳದಲ್ಲಿ ಟೆನ್ಷನ್ ಅನ್ನು ತಂದಿಟ್ಟಿದೆ ಅಂತೇಳಿ. ಆದ್ರೆ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕೆ ಇಳಿಸೋ ಮೂಲಕ ಆಲ್ರೆಡಿ ಮೈತ್ರಿ ಪಡೆ ಟಕ್ಕರನ್ನ ಕೊಟ್ಟಾಗಿತ್ತು, ಟೆನ್ಷನ್ ಅನ್ನು ತಂದಿಟ್ಟಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ. ಬಸವರಾಜ್, ಬಹಳ ಕುತೂಹಲ ಇದೆ ಕಣ್ರಿ, ಏನಾಗುತ್ತೆ ಅಂತೇಳಿ. ಇವತ್ತು ಒಂದು ಕಡೆ ಬಿಜೆಪಿ ಅವ್ರು ಮೀಟಿಂಗ್ ಮಾಡ್ತಿದ್ದಾರೆ, ಸಂಜೆ 7 ಗಂಟೆ ಕಾಂಗ್ರೆಸ್ ಅವ್ರು ಮೀಟಿಂಗ್ ಕರೆದಿದ್ದಾರೆ. ಈ ಮೀಟಿಂಗ್ ಅಲ್ಲಿ ಏನಾಗುತ್ತೆ ಚರ್ಚೆ ಅನ್ನೋದೇ ಬಹಳ ಮುಖ್ಯ. ಬಸವರಾಜ್. ನಾಗೇಂದ್ರ ಬಾಬು, 5ನೇ ಅಭ್ಯರ್ಥಿ ಇರದೇ ಹೋಗಿದ್ರೆ ಎಲ್ಲರೂ 4 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗ್ತಿದ್ರು. ಕಾಂಗ್ರೆಸ್ನಿಂದ 3, ಬಿಜೆಪಿಯಿಂದ 1 ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ರು. ನೀವು ಇಷ್ಟು ತಲೆ ಕೆಡಿಸ್ಕೊಳ್ಳುವಂಥದ್ದು ಮತ್ತು ಇಷ್ಟು ದೊಡ್ಡ ಸುದ್ದಿ ಆಗ್ತಕ್ಕಂಥ ಅವಶ್ಯಕತೆ ಇರ್ತಿರ್ಲಿಲ್ಲ. ಆದರೆ 5ನೇ ಅಭ್ಯರ್ಥಿ ಚುನಾವಣೆ ರಣಕಣ ರೋಚಕವಾಗಿರಬೇಕನ್ನುವಂಥ ನಿಟ್ಟಿನಲ್ಲೇ ಮತ್ತು ಸರ್ಕಾರಕ್ಕೂ ಕೂಡ ನೆಮ್ಮದಿ ಇರಬಾರ್ದು ಮತ್ತು ಸರ್ಕಾರವೂ ಕೂಡ ಅಟೆನ್ಷನ್ ಆಗಬೇಕು ಮತ್ತು ಅವ್ರಿಗೆ ಒಂದು ಎಚ್ಚರಿಕೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು 5ನೇ ಅಭ್ಯರ್ಥಿನ NDA ಮೈತ್ರಿಕೂಟದಿಂದ ಪ್ರಮುಖವಾಗಿ ಇಳಿಸಲಾಗಿರ್ತಕ್ಕಂಥದ್ದು. ಕುಪೇಂದ್ರ ರೆಡ್ಡಿ ಅವರನ್ನು ಗೆಲ್ಲಿಸ್ಕೊಳ್ಳೋಕೆ 5 ರಿಂದ 6 ಮತಗಳು ಕಡಿಮೆ ಬರ್ತವೆ. ಆದರೆ ಇಲ್ಲಿ ಒಂದು ಲೆಕ್ಕಾಚಾರ ಇದೆ, 46 ಮತಗಳು 3 ಅಭ್ಯರ್ಥಿಗಳು ಸುಲಭವಾಗಿ ಗೆದ್ದು ಬಿಡ್ತಾರೆ, ಅವ್ರಿಗೆ 46 ಮತಗಳು ಬರ್ತವೆ ಅಂತ. ಆದರೆ ಕೊನೆಯ ಅಭ್ಯರ್ಥಿ ಏನಿದಾರಲ್ಲ ಅವ್ರಿಗೆ 46 ಮತಗಳು ಬೇಕು ಅಂತಲ್ಲ, ಯಾರು ಎದುರಾಳಿ ಅಭ್ಯರ್ಥಿ ಇರ್ತಾರೆ ಅವ್ರಿಗಿಂತ 1 ಅಥವಾ 2 ಮತಗಳನ್ನು ಹೆಚ್ಚಿಗೆ ಪಡೆದುಕೊಂಡ್ರು ಅವರು ಸುಲಭವಾಗಿ ಗೆದ್ದೋಗ್ತಾರೆ. ಆ 1 ಅಥವಾ 2 ಹೆಚ್ಚು ಮತಗಳನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಅದಕ್ಕೆ ಯಾವ ಥರ ರಣತಂತ್ರವನ್ನು ಮಾಡಬೇಕು, ಎಲ್ಲರೂ ಬಂದು ಓಟೆ ಮಾಡಬೇಕು ಅಂತಲ್ಲ, ಒಂದಷ್ಟು ಜನನ ಗೈರ ಮಾಡಿಸ್ಬೋದು, ಒಂದಷ್ಟು ಜನನ ಅಡ್ಡ ಮತದಾನ ಮಾಡಿಸ್ಬೋದು, ಅಥವಾ ಒಂದಷ್ಟು ಜನನ ಮತಗಳನ್ನು ಲ್ಯಾಪ್ಸ್ ಮಾಡಿಸುವಂಥದ್ದು, ಇವೆಲ್ಲವೂ ಕೂಡ ರಣತಂತ್ರದ ಒಂದು ಭಾಗಗಳು. ಅವನ್ನ ಎರಡೂ ಪಕ್ಷಗಳು ಸಮರ್ಥವಾಗಿ ಹೆಣೆಯುವಂಥ ಕೆಲಸಗಳನ್ನು ಮಾಡ್ತಾನೆ ಇದ್ದಾವೆ. ಪ್ರಮುಖವಾಗಿ ಇವತ್ತು ಸಚಿವರ ಸಭೆಯನ್ನು ಕಾಂಗ್ರೆಸ್ ಪಕ್ಷ ಕರೆದಿದೆ. ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಡಿನ್ನರ್ ನೆಪದಲ್ಲಿ ಮೀಟಿಂಗ್ ಆಗ್ತಾ ಇದೆ. ಇವತ್ತು ಕೋರ್ ಕಮಿಟಿ ಸಭೆಯನ್ನು ಬಿಜೆಪಿ ಪಕ್ಷ ಕೂಡ ಮಾಡ್ತಾ ಇದೆ. ಹಾಗಾಗಿ ಒಂದೊಂದು ಪಕ್ಷ ಒಂದೊಂದು ರೀತಿಯಾದಂಥ ರಣತಂತ್ರಗಳನ್ನು ಹೆಣಿತಾನೆ ಇದ್ದಾವೆ ಮತ್ತು ಅಭ್ಯರ್ಥಿಗಳು ಈಗಾಗಲೇ ಪ್ರಚಾರವನ್ನು ಕೂಡ ಮಾಡಿದ್ದಾರೆ ಮತ್ತು ಸೋಮವಾರಕ್ಕೆ ಅಧಿವೇಶನವನ್ನು ಕೂಡ ಒಂದು ರೀತಿಯಲ್ಲಿ ಇದೇ ವಿಚಾರವಾಗಿ ಮುಂದೂಡಿರ್ತಕ್ಕಂಥದ್ದು. ಸೋಮವಾರಕ್ಕೆ
ಶಾಸಕರೆಲ್ಲರೂ ಬರ್ತಾರೆ, ಅವರನ್ನು ಒಂದು ಕಡೆ ಕೂಡಿಸ್ಕೊಳ್ಳುವಂಥದ್ದು. ಯಾಕಂದರೆ ಇವತ್ತಿಗೆ ಅಧಿವೇಶನವನ್ನು ಮುಗಿಸ್ಬಿಟ್ರೆ ಮತ್ತೆ ಹೋದವರು ವಾಪಸ್ ಬರ್ತಾರಾ ಇಲ್ಲ ಅನ್ನುವಂಥ ಒಂದು ಆತಂಕ. ಹಾಗಾಗಿ ಸೋಮವಾರಕ್ಕೆ ಒಂದು ವಿಪ್ ಜಾರಿ ಮಾಡಿಬಿಟ್ರೆ ಬಜೆಟನ್ನು ಪಾಸ್ ಮಾಡ್ಕೊಳ್ಳೋಕ್ಕೆ ಬರಲೇಬೇಕು. ಹಾಗಾಗಿ ಎಲ್ಲರೂ ಬರ್ತಾರೆ, ಅವ್ರನ್ನ ಒಂದು ಕಡೆ ಕೂಡಿಟ್ಕೊಳ್ಳುವಂಥದ್ದು. ಸೋಮವಾರ ಮಧ್ಯಾಹ್ನಕ್ಕೆ ರೆಸಾರ್ಟ್ಗೆ ಹೋಗುವಂಥದ್ದು, ಮಂಗಳವಾರ ಮಧ್ಯ ಬಸ್ಗಳ ಮೂಲಕ ಬಂದು ಮತದಾನ ಮಾಡಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಅದೇ ರಣತಂತ್ರವನ್ನು ಬಿಜೆಪಿ ಕೂಡ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಒಂದಷ್ಟು ರಣತಂತ್ರಗಳಿದ್ದಾವೆ. ಮತಗಳನ್ನೇ ಪಡಿಬೇಕು ಅನ್ನುವಂಥದ್ದಲ್ಲ, ಒಂದಷ್ಟು ಮತಗಳನ್ನು ಲ್ಯಾಪ್ಸ್ ಮಾಡಿಸುವಂಥದ್ದು ಅಥವಾ ಮತದಾನಕ್ಕೆ ಬಾರದೇ ಇರತಕ್ಕಂಥ ಶಾಸಕರನ್ನ ನೋಡ್ಕೊಳ್ಳುವಂಥದ್ದು, ಇವೆಲ್ಲ ರಣತಂತ್ರಗಳು ನಡೀತಾ ಇದ್ದಾವೆ. ಸೋಮವಾರದ ಕಣ ಏನಿದೆ, ಚುನಾವಣೆ ಕಣ, ಅದು ಸಾಕಷ್ಟು ರೋಚಕವಾಗಿದೆ. ಸಂಜೆ ಹೊತ್ತಿಗೆ ಯಾರು ಹೆಚ್ಚು ಮತವನ್ನು ತೆಗೆದುಕೊಂಡು 4ನೇ ಅಭ್ಯರ್ಥಿಯಾಗಿ ಗೆಲ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.